ಆತ್ಮೀಯರೇ, ತಮ್ಮೆಲ್ಲರಿಗೂ ಸಾಯಂಕಾಲದ ಶುಭಾಶಯಗಳನ್ನು ತಿಳಿಸುತ್ತೆ. ಶ್ರೀ ಸಿ ವಿ ರಾಮನ್ ಪದವಿ ಪೂರ್ವ ಮಹಾವಿದ್ಯಾಲಯದ ವತಿಯಿಂದ ಮುಂಬರುವ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಗೆ ತಕ್ಕಂತೆ ಈಗಾಗಲೇ SSLC ಬೋರ್ಡ್ನಿಂದ ಬಿಡುಗಡೆ ಮಾಡಲ್ಪಟ್ಟಂತಹ ಕೆಲವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವಿಲ್ಲಿ ತಮಗಾಗಿ ಉಚಿತವಾಗಿ ನಾವಿಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅದರ ಮೂಲಕವಾಗಿ ಇವತ್ತು ಅಧಿಕೃತವಾಗಿ ಈ ಒಂದು ಗಣಿತ ತರಗತಿಯನ್ನು ನಾನು ಅಂದರೆ ಮಂಜುನಾಥ್ ಹೊಸ್ಮನಿ ಈ ಗಣಿತ ವಿಷಯದ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದು ಇವತ್ತು ನಾನು ನಿಮಗೆ ಇನ್ನು ಮುಂದೆ ಈ ಒಂದು ಗಣಿತದಲ್ಲಿ ಬರುವಂತಹ ಯಾವ ರೀತಿ ನಾವು ಮುಂಬರುವ ದಿನಗಳಲ್ಲಿ ನಾವು SSLC ಪರೀಕ್ಷೆಯಲ್ಲಿ ಪಾಠವಾರ ಅಂಕಗಳನ್ನ ಗಳಿಸಬಹುದು ಮತ್ತು ಯಾವ ರೀತಿಯಾಗಿ ಅತ್ಯಂತ ಸುಲಭವಾಗಿ ಗಣಿತ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನ ಹೇಗೆ ತೆಗೆದುಕೊಳ್ಳಬಹುದು ಅನ್ನುವಂಥ ಒಂದು ಮಾಹಿತಿಯೊಂದಿಗೆ ಪ್ರತಿಯೊಂದನ್ನ ನಾವಿಲ್ಲಿ ಪ್ರಾರಂಭಿಸೋಣ. ಈಗಾಗಲೇ ನಿಮಗೆ ಗೊತ್ತಿದ್ದಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಮುಂಬರುವ ಮಾರ್ಚ್ ತಿಂಗಳಲ್ಲಿ ನಿಮಗೆ ಈ ಒಂದು SSLC ಪರೀಕ್ಷೆ ಇರೋದ್ರಿಂದ ಈಗಾಗಲೇ ತಾವು ಬರುವಂತಹ ಪ್ರಶ್ನೆ ಪತ್ರಿಕೆಗಳು ಮತ್ತು ಪಾಠವಾರ ಅಂಕಗಳ ವಿಂಗಡಣೆಯನ್ನು ನೋಡೋಣ. ಮೊದಲು ನಾವು ಗಣಿತ ವಿಷಯದಲ್ಲಿ ಒಟ್ಟು ನಿಮ್ಗೆ ಈಗಾಗಲೇ ತಿಳಿದಂತೆ ಒಟ್ಟು 14 ಪಾಠಗಳಿದ್ದು ಆ 14 ಪಾಠಗಳನ್ನ ಪ್ರತಿ ವಾರ ನಾವು ಇಲ್ಲಿ 2025 ಮತ್ತು 26ನೇ ಸಾಲಿನ SSLC ಪರೀಕ್ಷೆ ಗಣಿತದ ವಿಷಯವನ್ನ ಅಧ್ಯಾಯವಾರ ಅಂಕಗಳನ್ನ ಹಂಚಿಕೆ ಯಾವ ರೀತಿ ಮಾಡಲಾಗಿದೆ ಅನ್ನೋದನ್ನ ನೋಡೋಣ. ಇಲ್ಲಿ ಅದರಲ್ಲಿ ಮೊದಲನೇದಾಗಿ ನಿಮ್ಗೆ ಈಗಾಗಲೇ ಗೊತ್ತಿದ್ದಂತೆ ವಾಸ್ತವ ಸಂಖ್ಯೆಗಳೊಳಗೆ 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ ಮತ್ತು ಒಟ್ಟು 3 ಪ್ರಶ್ನೆಗಳು ಬರ್ತವು. 1 ಅಂಕದ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾನೆ, ಈಗಾಗಲೇ ನಿಮ್ಗೆ ಗೊತ್ತಿದ್ದಂತೆ 1 ಅಂಕದ ಪ್ರಶ್ನೆಗಳು ಅವಿಭಾಜ್ಯ ಸಂಖ್ಯೆಗಳಾವು, ಸಂಯುಕ್ತ ಸಂಖ್ಯೆಗಳನ್ನ ಈ ಕೆಳಗಿನ ಸಂಖ್ಯೆಗಳಲ್ಲಿ ಇರುವಂತೆಲ್ಲ ಮೋಸ ಕಂಡುಹಿಡಿಯುವಂಥದ್ದನ್ನ ನಾವು ಇಲ್ಲಿ ಹಂಚ್ತೀವಿ. ಇನ್ನೊಂದು 2 ಅಂಕದ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಯಾವುದಂದ್ರೆ √2 ಒಂದು ಅಭಾಗಲಬ್ಧ ಸಂಖ್ಯೆ, √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಿರೂಪಿಸಿ ಅಂತ ಕೇಳುವಂಥದ್ದು. ಈಗಾಗಲೇ ನಿಮ್ಗೆ ಗೊತ್ತಿದ್ದಂತೆ ಅತ್ಯಂತ ಸುಲಭವಾಗಿ ಇಲ್ಲಿ ಒಟ್ಟು ನಾವು 3 ಅಂಕಗಳನ್ನ ತೆಗೆದುಕೊಳ್ಳುವಂಥದ್ದು. ಹಾಗೆ ನಾವು ಇವತ್ತಿನ ದಿನ ಯಾವ ರೀತಿ ಅಂಕಗಳು ನಿಮಗೆ ಇಲ್ಲಿ ವಿಭಜನೆ ಆಗ್ತಾ ಹೋಗ್ತವು ಅನ್ನೋದನ್ನ ನೋಡೋಣ. ಇಲ್ಲಿ ಒಟ್ಟು 3 ಪ್ರಶ್ನೆಗಳು ನಿಗದಿಪಡಿಸಿದ ಒಟ್ಟು ಅಂಕ 5 ಅಂಕಗಳಿಗೆ ನಾವಿಲ್ಲಿ ಬರುವಂಥದ್ದು. ಅಂದ್ರೆ 1 ಮಾರ್ಕ್ಸಿನ 1 ಪ್ರಶ್ನೆ, 2 ಅಂಕದ 2 ಪ್ರಶ್ನೆಗಳು, ಒಟ್ಟು 5 ಅಂಕಗಳನ್ನ ಈ ವರ್ಷ ಈ ಒಂದು ನಿರ್ದಿಷ್ಟವಾದಂಥ ವಾಸ್ತವ ಸಂಖ್ಯೆಗಳಿಗೆ ನಾವು ಇಲ್ಲಿ ತೆಗೆದುಕೊಂಡಿದ್ದೇವೆ. ಅದೇ ರೀತಿಯಾಗಿ ಬಹುಪದೋಕ್ತಿಗಳು 2ನೇ ಪಾಠ ಬಹುಪದೋಕ್ತಿಗಳು. ಇಲ್ಲಿ 1 ಅಂಕದ 2 ಪ್ರಶ್ನೆಗಳು ಹಾಗೂ 3 ಅಂಕದ 1 ಪ್ರಶ್ನೆಗಳನ್ನ ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಒಟ್ಟು ಇಲ್ಲಿ ಕೂಡ 3 ಪ್ರಶ್ನೆಗಳು ಬರ್ತವು. 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆಗಳು. ಒಟ್ಟಾರೆಯಾಗಿ ಇಲ್ಲಿ ಕೂಡ 5 ಮಾರ್ಕ್ಸಿಗೆ ಬರ್ತಾ ಇದೆ. 2 ಪಾಠದಿಂದ 10 ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳುವಂಥದ್ದು. ಅದಾದ ನಂತರ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿ. ಹಾಗಾದ್ರೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿ ಒಳಗೆ 1 ಅಂಕದ 2 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನಂತರ 2 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆ ನಿಮ್ಮ ಗ್ರಾಫ್ನಲ್ಲಿ ಇರೋದ್ರಿಂದ ಒಟ್ಟು ಇಲ್ಲಿ 4 ಪ್ರಶ್ನೆಗಳು, 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆ ಹಿಡಿದು ಒಟ್ಟು 8 ಮಾರ್ಕ್ಸ್ಗಳನ್ನ ಈ ಒಂದು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ನಾವು ತೆಗೆದುಕೊಳ್ಳಲಾಗುತ್ತೆ. ಅದಾದ ನಂತರ ವರ್ಗ ಸಮೀಕರಣದಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಒಟ್ಟು 3 ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ. ಈಗಾಗಲೇ ನಿಮಗೆ ತಿಳಿದಂತೆ ಶೋಧಕ ಬೆಲೆಯನ್ನ ಕಂಡುಹಿಡಿಯುವಲ್ಲಿ 1 ಅಂಕದ 1 ಪ್ರಶ್ನೆಯನ್ನ ಕೇಳಲಾಗುತ್ತೆ ಪ್ರತಿಶತ. ಅದಾದ ನಂತರ ಆದರ್ಶ ರೂಪದಲ್ಲಿ ಬರೆಯುವಂಥದ್ದು ಅಥವಾ ಆದರ್ಶ ರೂಪಕ್ಕೆ ಪರಿವರ್ತಿಸಿ ಅಥವಾ ಆದರ್ಶ ರೂಪದಲ್ಲಿ ಬರೆಯಿರಿ. ಒಂದು ನಿಮಗೆ ಕೊಟ್ಟಿರ್ತಾನೆ, ಇಲ್ಲಿ ಏನ್ ಕೊಟ್ಟಿರ್ತಾನಪ್ಪ ಅಂತಂದ್ರೆ 5x² + 7x = 8 ಈ ತರ ಒಂದು ನಿಮಗೆ ಪ್ರಶ್ನೆಯನ್ನ ಕೇಳಿರ್ತಾನೆ.
ಈ ಪ್ರಶ್ನೆಯಲ್ಲಿ ನಾವೇನ್ ಮಾಡೋದು ಅಂದ್ರೆ ಇದನ್ನ ನಾವು ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ರೂಪಕ್ಕೆ ಪರಿವರ್ತಿಸಿದ್ರೆ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಿಗೆ ಸಿಗುತ್ತೆ. ಅದಾದ ರೀತಿಯಾಗಿ ಮೂಲಗಳ ಸ್ವಭಾವವನ್ನು ತಿಳಿಸಿ ಅಂತ ಹೇಳ್ತಾನೆ. ಮೂಲಗಳ ಸ್ವಭಾವ ಇದರ ಮೇಲೆ ನಮಗೆ ಒಂದು ಅಂಕದ ಒಂದು ಪ್ರಶ್ನೆ ಬರುವಂತ ಹೆಚ್ಚು ಸಾಧ್ಯತೆಗಳಿರೋದ್ರಿಂದ ಅದೇ ರೀತಿಯಾಗಿ ನಮಗೆ ಇಲ್ಲಿ ಇನ್ನೊಂದು ಪ್ರಮುಖವಾಗಿ ಬಳಸುವಂತದ್ದು ಏನಂದ್ರೆ ಸೂತ್ರದ ಸಹಾಯದಿಂದ x ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ b² ಮೈನಸ್ 4ac ಡಿವೈಡೆಡ್ ಬೈ 2a ಇದರಲ್ಲಿ ಕೇಳಬಹುದು. ಅಥವಾ ಅವಿಭಾಜ್ಯ ಅಪವರ್ತನ ಮೂಲಕ ಏನ್ ಮಾಡುವಂಥದ್ದು ಸಮೀಕರಣವನ್ನ ಬಿಡಿಸುವಂಥದ್ದು ಕೇಳುವಂತ ಸಾಧ್ಯತೆ ಇರುವುದರಿಂದ ಇಲ್ಲಿ ಒಟ್ಟಾರೆಯಾಗಿ ವರ್ಗ ಸಮೀಕರಣದಿಂದ ಈಗಾಗಲೇ ಹೇಳಿದಂತೆ 1 ಅಂಕದ 1, 2 ಅಂಕದ 1 ಪ್ರಶ್ನೆ ಮತ್ತು 3 ಅಂಕದ 1 ಪ್ರಶ್ನೆ. ಒಟ್ಟು ನಮಗ ಇಲ್ಲಿ ಏನಾಗಿದೆ ಅಂತಂದ್ರೆ ವರ್ಗ ಸಮೀಕರಣದಿಂದ 3 ಪ್ರಶ್ನೆಗಳು ಬರ್ತವೆ. ಇಲ್ಲಿ ಆ ಒಂದು ಘಟಕಕ್ಕೆ ನಾವು 6 ಅಂಕಗಳನ್ನ ತೆಗೆದುಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಮುಂದಿನ ಒಂದು ಸಮಾಂತರ ಶ್ರೇಣಿಯಿಂದ 1 ಅಂಕದ 2 ಪ್ರಶ್ನೆಗಳು. 1 ಅಂಕದ 2 ಪ್ರಶ್ನೆಗಳು ಅಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಈಗಾಗಲೇ ಗೊತ್ತಿದ್ದಂತೆ ಎನ್ನೇ ಪದವನ್ನ ಕಂಡುಹಿಡಿಯುವಂಥದ್ದು ಅಥವಾ ಸಮಾಂತರ ಶ್ರೇಣಿಗಳ ಮೊತ್ತವನ್ನ ಕಂಡುಹಿಡಿಯುವಂಥ ಸೂತ್ರ. ಅಲ್ಲಿ ನಮಗೆ ಸಾಮಾನ್ಯವಾಗಿ ಮೊದಲ ಪದ ಕೊಟ್ಟು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯುವಂಥದ್ದು ಅಥವಾ ಮುಂದಿನ 3 ಪದಗಳನ್ನ ಕಂಡುಹಿಡಿಯುವಂಥದ್ದು ಅಥವಾ ಸಾಮಾನ್ಯವಾಗಿ ಏನ್ ಈಕ್ವಲ್ ಟು ನಮಗೆ ಇಲ್ಲಿ ಅದೇ ರೀತಿಯಾಗಿ n ಈಕ್ವಲ್ ಟು 5n ಪ್ಲಸ್ 3 ಶ್ರೇಣಿಯನ್ನ ಬರೆಯಿರಿ ಅಂತ ಹೇಳುವಂಥದ್ದಾಗಿರ್ಬೋದು ಅಥವಾ 2, 4, 6, 8 ಅಪ್ಲೈಸ್ ಕೊಟ್ಟಿರುವ ಪದಗಳಲ್ಲಿ ಡಿ ಯ ಬೆಲೆಯನ್ನ ಕಂಡುಹಿಡಿಯಿರಿ ಅಥವಾ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ. ಈಗಾಗಲೇ ಗಮನಿಸಿದಂತೆ ಸಮಾಂತರ ಶ್ರೇಣಿ ಅನುಕ್ರಮ ಪದಗಳು ಒಂದು ಪದ ಅದಕ್ಕೆ ನಿರ್ದಿಷ್ಟವಾದ ಪದಗಳನ್ನ ಸೇರಿಸುವಂಥದ್ದು ಅಥವಾ ಸಂಖ್ಯೆಯನ್ನ ಸೇರಿಸುವಂಥದ್ದು ಅಥವಾ ಮುಂದಿನ ಪದದಿಂದ ನಿರ್ದಿಷ್ಟ ಸಂಖ್ಯೆ ಹಿಂದಿನ ಪದವನ್ನು ಕಳೆದಾಗ ಬರುವಂತಹ ಸಂಖ್ಯೆ ಸಾಮಾನ್ಯ ಸಂಖ್ಯೆ ಆದಾಗ ಅದನ್ನ ನಾವು ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. CD ಅಥವಾ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತಾ ಇದ್ದೀವಿ. ಸಾಮಾನ್ಯ ವ್ಯತ್ಯಾಸ ಅಂತ ಕರಿತಾ ಇದ್ದೀವಿ. ಈ ರೀತಿಯಾದಂತಹ ಪ್ರಶ್ನೆಗಳು. ಅದಾದ ನಂತರ ನಮಗ ಇಲ್ಲಿ ಈಗಾಗಲೇ ಹೇಳಿದಂತೆ 2 ಅಂಕದ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಪದಗಳನ್ನ ಕೊಟ್ಟಿರ್ತಾನೆ. ಸಪೋಸ್ ನಾವು 2, 4 ಅಥವಾ ಇಲ್ಲಿ ನಾವು ಸಮಸಂಖ್ಯೆಯನ್ನ ತೆಗೆದುಕೊಳ್ಳುವಂಥದ್ದು ಅಥವಾ ಬೆಸ ಸಂಖ್ಯೆಯನ್ನು ತಗೊಳ್ಳೋದು 1, 3, 5, 7 ಅಪ್ ಟು ಡ್ಯಾಶ್ ಅಂತ ಕೊಟ್ಟು 20ನೇ ಪದವನ್ನ ಕಂಡುಹಿಡಿಯಿರಿ. ಸಮಾಂತರ ಶ್ರೇಣಿಯ 20ನೇ ಪದವನ್ನ ಕಂಡುಹಿಡಿಯುವಂಥದ್ದು. ಹಾಗೆ ಆ ಒಂದು ಪ್ರಶ್ನೆಯನ್ನ ಕೇಳಿರ್ತಾನೆ. ಅಂತಹ ಪ್ರಶ್ನೆಗಳು 2 ಅಂಕಕ್ಕೆ ಬರ್ತವೆ. ಇನ್ನು 4 ಅಂಕದ ಒಂದು ಪ್ರಶ್ನೆ ಅಂತ ಅಂದಾಗ ಇಲ್ಲಿ ಬಹಳಷ್ಟು ಪ್ರಮುಖವಾಗಿರುವಂತದ್ದು ಏನಂತಂದ್ರೆ ವಿದ್ಯಾರ್ಥಿಗಳ ಮೊದಲು ಕೊಟ್ಟಂತಹ ಪ್ರಶ್ನೆಯನ್ನ ಕೊಟ್ಟಿರ್ತಾನೆ ಆ ಪ್ರಶ್ನೆಯನ್ನ ಸ್ಪಷ್ಟವಾಗಿ ಓದುವಂಥದ್ದು. ಸ್ಪಷ್ಟವಾಗಿ ನೋಡಿದಾಗ ಆ ಪ್ರಶ್ನೆಯನ್ನ ನಾವು ಯಾವುದೇ ರೀತಿ ಗೊಂದಲವಿಟ್ಟುಕೊಳ್ಳದೆ ನೇರವಾಗಿ ಆ ಪ್ರಶ್ನೆಯನ್ನ ಓದಿದಾಗ ಅಲ್ಲಿ ಕೊಟ್ಟಂತಹ ಮಾಹಿತಿ, ಯಾಕಂದ್ರೆ ಇಲ್ಲಿ ಬಹಳಷ್ಟು ಪ್ರಮುಖವಾಗಿ ನಾವು ಈಗಾಗಲೇ ಅಧ್ಯಯನ ಮಾಡಿದಂತೆ ಬಹುತೇಕ ವಿದ್ಯಾರ್ಥಿಗಳು ಎಲ್ಲ ಮಾರ್ಕ್ಸ್ ಗಳನ್ನ ಸರಿಯಾಗಿ ತೆಗೆದುಕೊಳ್ಳುವಂತ ವಿದ್ಯಾರ್ಥಿಗಳು ಕೆಲವು ಬಾರಿ ಅವಸರದಲ್ಲಿ ಸ್ವಲ್ಪ ಅಪವಾದಗಳಾಗುವಂಥದ್ದು ಅಂದ್ರೆ ಅಂಕಗಳನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಪ್ರಶ್ನೆಯನ್ನ ಸರಿಯಾಗಿ ಅಧ್ಯಯನ ಮಾಡಿದಾಗ ಬಹಳಷ್ಟು ಸುಲಭವಾಗಿರುವಂತ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಆಯ್ಕೆಯ ಪ್ರಶ್ನೆ ಇರೋದ್ರಿಂದ ನೀವು ಅದನ್ನ ಸ್ಪಷ್ಟವಾಗಿ ಓದಬೇಕಾಗುತ್ತೆ. ಅಲ್ಲಿ ಬಹಳ ಸುಲಭವಾಗಿ ನೀವು 4 ಪ್ರಶ್ನೆಗಳು ಇರ್ತವು. 1 ಅಂಕದ 2 ಪ್ರಶ್ನೆಗಳು ಮತ್ತು 2 ಅಂಕದ ಒಂದು ಪ್ರಶ್ನೆ, ಅದೇ ರೀತಿ 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಒಟ್ಟು ನಿಮಗ
8 ಅಂಕಗಳನ್ನ ಈ ಒಂದು ಪಾಠದಿಂದ ನಾವಿಲ್ಲಿ ತೆಗೆದುಕೊಳ್ಳುವಂಥದ್ದು. ತದಾದ ನಂತರ ಅತ್ಯಂತ ಸುಲಭವಾಗಿರುವಂಥದ್ದು ತ್ರಿಭುಜ. ಹಾಗಾದ್ರೆ ತ್ರಿಭುಜದಲ್ಲಿ ನಾವು ಬಹಳಷ್ಟು ಪ್ರಮುಖವಾಗಿ ಇಲ್ಲಿ 1 ಅಂಕದ 2 ಪ್ರಶ್ನೆಗಳನ್ನ ಕೇಳ್ತಾನ. 3 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ. 1 ಅಂಕದ 2 ಪ್ರಶ್ನೆ ಬಹಳ ಸುಲಭವಾಗಿರುವಂತದ್ದು. ಸಮಾಂತರ ಇಲ್ಲಿ ತ್ರಿಭುಜದ ಮೇಲಿರುವಂತಹ ತ್ರಿಭುಜದ ಒಂದು ವಿಧಗಳನ್ನ ಕೇಳುವಂಥದ್ದು ಅಥವಾ ತ್ರಿಭುಜದ ಮೇಲಿನ ಒಂದು ಬಾಹುಗಳನ್ನ ಕೊಟ್ಟು ಅದರ ಅನುಕ್ರಮ ಬಾಹುಗಳನ್ನು ಕಂಡುಹಿಡಿಯುವಂಥದ್ದು ಸೇರ್ತಾನೆ. ಇನ್ನು 2 ಅಂಕದ ಒಂದು ಪ್ರಶ್ನೆಯನ್ನ ಇಲ್ಲಿ ಥೇಲ್ಸ್ ಪ್ರಮೇಯದ ಮೂಲಕ ನಾವು ಕಂಡುಹಿಡಿಯುವಂಥದ್ದನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. ತದಾದ ನಂತರ ಇಲ್ಲಿ 4 ಅಂಕದ ಒಂದು ಪ್ರಶ್ನೆ ನಿಮಗೆ ಈಗಾಗಲೇ ಗೊತ್ತಿರುವಂತೆ ಪ್ರಮೇಯ. ಅತ್ಯಂತ ಸುಲಭವಾಗಿ ನೀವು ಪ್ರಮೇಯವನ್ನು ಯಾವ ರೀತಿ ಬರೀಬಹುದು, ಆ ಪ್ರಮೇಯಕ್ಕೆ ನಾವು ಯಾವ ರೀತಿಯಾದಂತಹ ಸುಲಭವಾದಂತಹ ವಿಧಾನದ ಮೂಲಕ ಪ್ರಮೇಯವನ್ನ ಅತ್ಯಂತ ಸುಲಭವಾಗಿ ಯಾವುದೇ ರೀತಿಯಾದನ್ನ ನಾವು ಡಯಟ್ ಕ್ರಮದ ಮೂಲಕ ಪ್ರಮೇಯವನ್ನು ಬರೆಯೋದಕ್ಕಿಂತ ಆ ಪ್ರಮೇಯವನ್ನು ಅತ್ಯಂತ ಸುಲಭವಾಗಿ ನಾವು 4 ಅಂಕವನ್ನ ಯಾವ ತರ ತೆಗೆದುಕೊಳ್ಳೋದು ಅನ್ನೋದನ್ನ ನಾವು ಈ ಒಂದು ಮುಂಬರುವ ತರಗತಿಯೊಳಗೆ ಅದನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತೇವೆ. ಈಗ ನಾವು ಮುಂದಿನ ಪಾಠ ವೃತ್ತಗಳು. ಹಾಗಾದ್ರೆ ವೃತ್ತಗಳ ಒಳಗೆ ನಮ್ಮ ಬಹಳ ಸುಲಭವಾಗಿರುವಂಥದ್ದು 2 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ. 3 ಅಂಕದ ಒಂದು ಪ್ರಶ್ನೆ ಅಂತಂದಾಗ ನೇರವಾಗಿ 2 ಅಂಕದ ಒಂದು ಪ್ರಶ್ನೆ ವೃತ್ತಗಳಿಗೆ ಸಂಬಂಧಿಸಿದ ಕೇಳಿದಾಗ, ಇನ್ನು 3 ಅಂಕದ ಒಂದು ಪ್ರಶ್ನೆ ಅಂತಂದ್ರೆ ಇರುವಂತ 2 ಪ್ರಮೇಯದೊಳಗೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳು ಸಮ. ಅಂದ್ರೆ ಒಂದು ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಎಳೆಯುವಂಥದ್ದು, ಆ ಸ್ಪರ್ಶಕಗಳನ್ನು ಕೇಳುವಂಥದ್ದು ಮತ್ತು ಅದರ ತ್ರಿಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮೇಯದ ಮೇಲೆ ನಾವಿಲ್ಲಿ ಸುಲಭವಾಗಿ ಏನ್ ಮಾಡಬಹುದು, 3 ಅಂಕದ ಒಂದು ಪ್ರಮೇಯವನ್ನ ತೆಗೆದುಕೋಬಹುದು. ಅಂದ್ರೆ ಇಲ್ಲಿ ಒಟ್ಟು 2 ಪ್ರಶ್ನೆಗಳು ಬರ್ತವೆ, ಒಟ್ಟು 5 ಅಂಕಗಳನ್ನ ನಾವಿಲ್ಲಿ ನೀಡಲಾಗುತ್ತೆ. ಇನ್ನು ನಿರ್ದೇಶಾಂಕ ರೇಖಾಗಣಿತದಿಂದ ಅತ್ಯಂತ ಸುಲಭವಾಗಿ ನೀವು ನಿರ್ದೇಶಾಂಕ ರೇಖಾಗಣಿತದ ಮೇಲೆ ನಿರ್ದೇಶಾಂಕಗಳನ್ನು ಕೊಟ್ಟಿರ್ತಾನ, ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷದ್ದು. ತದಾದ ನಂತರ 2 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾನ. ತದಾದ ನಂತರ 3 ಅಂಕದ ಒಂದು ಪ್ರಶ್ನೆ ನಿಮಗೆ ಅತ್ಯಂತ ಸುಲಭವಾಗಿರುವಂಥದ್ದು ದೂರದ ಸೂತ್ರ, ಭಾಗ ಪ್ರಮಾಣ ಸೂತ್ರದ ಮೇಲೆ ನೀವು ಅತ್ಯಂತ ಸುಲಭವಾಗಿ ಏನು ಅಂಕಗಳನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಅತ್ಯಂತ ಸುಲಭವಾಗಿ ಇಲ್ಲಿ 3 ಪ್ರಶ್ನೆಗಳಿರ್ತವೆ, ಒಟ್ಟು 6 ಅಂಕಗಳನ್ನ ಸುಲಭವಾಗಿ ತೆಗೆದುಕೊಳ್ಬಹುದು. ತದಾದ ನಂತರ ತ್ರಿಕೋನಮಿತಿ ಪ್ರಸ್ತಾವನೆ. ಇಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆಯ ಮೇಲೆ 1 ಅಂಕದ ಒಂದು ಪ್ರಶ್ನೆಯನ್ನ ಕೇಳುವಂಥದ್ದು. ಸಪೋಸ್ ಕೋನದ ಅಳತೆಯನ್ನ ಕೇಳುವಂಥದ್ದಾಗಿರ್ಬೋದು, ಅಥವಾ ಬಾಹುಗಳನ್ನ ಕೊಟ್ಟು ಇದರ ತ್ರಿಕೋನಮಿತಿಯ ಏನು ಕೋನಗಳದು ತ್ರಿಕೋನಮಿತಿ ಏನಿದೆ ಆ ತ್ರಿಕೋನಮಿತಿಯ ಮೇಲಿನ ಆ ಒಂದು ಕೇಳುವಂಥದ್ದು, ಅಥವಾ ಸೈನ್ ಥೀಟಾ ಕೇಳುವಂಥದ್ದು, ಅಥವಾ ಟ್ಯಾನ್ ಥೀಟಾ ಬೆಲೆಯನ್ನ ಕಂಡುಹಿಡಿಯುವಂಥದ್ದು. ಇನ್ನು 2 ಅಂಕದ ಒಂದು ಪ್ರಶ್ನೆಗಳಿಗೆ ಅಭಿಮುಖ ಬಾಹುಗಳನ್ನು ಕೊಟ್ಟು, ಉದಾಹರಣೆ ಸ್ವಲ್ಪ ನಾವು ಇಲ್ಲಿ ತೆಗೆದುಕೊಳ್ಬಹುದು. ಈಗಾಗಲೇ ನಿಮ್ಗೆ ಗೊತ್ತಿದ್ದಂತೆ ತ್ರಿಕೋನಮಿತಿ ಅಂತ ಹೇಳುವಂಥದ್ದಾದ್ರೆ ನಾವು ಇಲ್ಲಿ ಏನ್ ಮಾಡುವಂಥದ್ದು, ಒಂದು ಲಂಬಕೋನ ತ್ರಿಕೋನವನ್ನು ತೆಗೆದುಕೊಂಡು ABC ತ್ರಿಭುಜ ABC ಯಲ್ಲಿ ಕೋನ ಬಿ ಅನ್ನ ನಾವು ಒಂದು 90 ಡಿಗ್ರಿ ಅಂತ ತೆಗೆದುಕೊಳ್ಳೋದಾದ್ರೆ, ಇಲ್ಲಿ ಕೋನ ಎ ಅನ್ನ ಅಥವಾ ಕೋನ ಸಿ ಅನ್ನ ನಾವು ಏನ್ ಮಾಡೋಣ, ಕೋನ ಸಿ = ಥೀಟಾ ಡಿಗ್ರಿ ಅಂತ ತೆಗೆದುಕೊಳ್ಳೋದು, ಅಥವಾ ಲಘು ಕೋನ ಅಂತ ತೆಗೆದುಕೊಳ್ಳೋದಾದ್ರೆ ಇಲ್ಲಿ ನಮಗ ಸಪೋಸ್ 3 ಮತ್ತು 5 ಬಾಹುಗಳ ಅಳತೆಯನ್ನ ಕೊಟ್ಟಾಗ ಇಲ್ಲಿ ನಮಗ ಎಸಿಯನ್ನ ಕಂಡುಹಿಡಿಯುವಂಥದ್ದು ಸುಲಭವಾಗಿ 2 ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳುವಂಥದ್ದು. ಈಗಾಗಲೇ ನಮಗ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ತ್ರಿಭುಜ ಎಬಿಸಿಯಲ್ಲಿ ಕೋನ ಬಿ = 90 ಡಿಗ್ರಿ ಆದಾಗ ಕೋನ ಸಿ = ಥೀಟಾ. ಥೀಟಾ ಮೀನ್ಸ್ ಲಘು ಕೋನ, ಅದು 0 ದಿಂದ ಇದು 90ರ ಒಳಗಿರುವಂತಹ ಕೋನ ನಾವೇನಂತೀವಿ ಇನ್ ಬಿಟ್ವೀನ್. ಇದಕ್ಕೆ ನಾವು ಏನ್ ಲಘು ಕೋನ ಅಂತ ಕರಿತೇವೆ. ಇಲ್ಲಿ ಯಾವ್ದಾದ್ರು ಒಂದು ಕೋನ ಈಗಾಗಲೇ 90 ಡಿಗ್ರಿ ಆಗಿರೋದ್ರಿಂದ ಇಲ್ಲಿ 2 ಕೋನಗಳು ಲಘು ಕೋನಗಳಾಗಿರ್ತಾವೆ. ಇಲ್ಲಿ ಕೋನ ಸಿ ಅನ್ನ ಅಥವಾ ಈ ಸಿ ಅನ್ನ ನಾವು ಲಘು ಕೋನ ಅಂತ ತೆಗೆದುಕೊಳ್ಳೋದಾದ್ರೆ ಇದಕ್ಕೆ ಯಾವಾಗ್ಲೂ ಅಭಿಮುಖವಾಗಿರುವಂತದ್ದು ಈ ಕೋನ ಏನಾಗಿರ್ತೈತಿ, ನಮಗ ವಿಕರ್ಣ ಆಗಿರುತ್ತೆ ಅನ್ನುವಂತ ನಿಯಮ. ಇದ್ರ ಮೇಲೆ 2 ಅಂಕದ ಒಂದು ಪ್ರಶ್ನೆಗಳು ಅತ್ಯಂತ ಸುಲಭವಾಗಿರುವಂತ ಬರುವಂತ ಸಾಧ್ಯತೆ ಇದೆ. ಇಲ್ಲಿ ನೋಡಿದಂತೆ ತದಾದ ನಂತರ 3 ಅಂಕದ ಒಂದು ಪ್ರಶ್ನೆಗಳು.
ಅದನ್ನ LHS ಈಕ್ವಲ್ ಟು RHS. LHS ಈಕ್ವಲ್ ಟು RHS ಅಂದ್ರೆ ಬಲಬದಿ ಎಡಬದಿ ಈಕ್ವಲ್ ಟು ಬಲಬದಿ ಅನ್ನುವಂಥದ್ದು ಸಾಧಿಸುವಂಥದ್ದು ಸುಲಭವಾದಂಥ ಪ್ರಶ್ನೆ ಬರುತ್ತೆ. ಅಲ್ಲಿ ನಾವು ಆ ಸೂತ್ರವನ್ನ ಉಪಯೋಗಿಸಿ ಯಾವ ರೀತಿ ಉಪಯೋಗಿಸಿ ಅದನ್ನು ಕಂಡು ಹಿಡಿಯುವುದು ಅನ್ನೋದನ್ನ ಇನ್ನು ಮುಂದಿನ ತರಗತಿ ಒಳಗೆ ನಾವು ನೋಡ್ತಾ ಹೋಗೋಣ. ಇನ್ನು ತದಾದ ನಂತರ ನಮಗೆ ತ್ರಿಕೋನಮಿತಿಯ ಅನ್ವಯ ಅಂತ ಹೇಳ್ತಾನೆ. ಈ ಹಿಂದಿನ ವರ್ಷದಲ್ಲಿ ಇದನ್ನ ನಮಗ ಸಹಜವಾಗಿ 5 ಅಂಕದ ಪ್ರಶ್ನೆಯನ್ನ ಈ ಒಂದು ನಿರ್ದಿಷ್ಟ ಪಾಠದ ಮೇಲೆ ಕೇಳ್ತಾ ಇದ್ದ. ಈ ವರ್ಷ ಸ್ವಲ್ಪ ಬದಲಾವಣೆ ಮಾಡಿ ಈಗ ತ್ರಿಕೋನಮಿತಿ ಅನ್ವಯದ ಮೇಲೆ 4 ಅಂಕದ ಪ್ರಶ್ನೆಗಳನ್ನು ಕೇಳುವಂಥದ್ದು ಅತ್ಯಂತ ಸುಲಭವಾಗಿರುವಂಥದ್ದು. ಈ ಕಂಬದ ಅಳತೆ ಅಥವಾ ಕೋನವನ್ನ ಬಿಡಿಸಿ ಅಲ್ಲಿ ನಾವು ಬಳಸುವಂತಹ ಯಾವ ಕೋನವನ್ನು ಬಳಸಿಕೊಳ್ಳುವಂಥದ್ದು ಆ ಪ್ರಶ್ನೆಯನ್ನ ನೋಡ್ತಾ ಹೋದಾಗ ನೀವು ಸುಲಭವಾಗಿ ಅಲ್ಲಿ 4 ಅಂಕಗಳನ್ನು ಯಾವ ರೀತಿ ತೆಗೆದುಕೊಳ್ಳಬಹುದು ಅನ್ನೋದನ್ನ ಹೇಳ್ತೀವಿ. ಇಲ್ಲಿ ಒಟ್ಟು 1 ಪ್ರಶ್ನೆ ಬರುವುದರಿಂದ 4 ಅಂಕ ಬರುತ್ತೆ. ಅದೇ ರೀತಿಯಾಗಿ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಇಲ್ಲಿ 1 ಅಂಕದ 2 ಪ್ರಶ್ನೆಗಳು ಅತ್ಯಂತ ಸುಲಭವಾಗಿ ನಾವು 1 ಅಂಕದ 2 ಪ್ರಶ್ನೆಗಳನ್ನ ಸೂತ್ರವನ್ನ ಕೇಳುವಂಥದ್ದಾಗಿರ್ಬೋದು ಅಥವಾ ಸೂತ್ರ ಸಿಲಿಂಡರ್ನ ಪೂರ್ಣ ಮೇಲ್ಮೈ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಕೇಳುವಂಥದ್ದು. ಆ ಸೂತ್ರದ ಮೇಲೆ ನಾವೇನ್ ಮಾಡುವಂಥದ್ದು ಅಂದ್ರೆ 2 ಪ್ರಶ್ನೆಗಳನ್ನು ಕೇಳ್ತಾನೆ. ತದನಂತರ ಇಲ್ಲಿ ಬಹಳಷ್ಟು ಪ್ರಮುಖವಾಗಿರುವಂಥದ್ದು ಅಂದ್ರೆ 5 ಅಂಕದ ಒಂದು ಪ್ರಶ್ನೆ ನಮಗ ಬಹಳಷ್ಟು ಪ್ರಮುಖವಾಗಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಇದನ್ನ ಒಟ್ಟು ನಾವು ಎಷ್ಟು ಅಂತಂದ್ರೆ 3 ನಾವು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಕ್ಕೆ ನಾವು ಒಟ್ಟು ಎಷ್ಟು ಅಂತಂದ್ರೆ 7 ಅಂಕವನ್ನ ತೆಗೆದುಕೊಳ್ಳುವಂಥದ್ದಾಗಿರುವಂಥದ್ದು. ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತೇಳಿ ಈಗಾಗಲೇ ವೃತ್ತದ ಮೇಲೆ ನಾವು 2 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆಯನ್ನ ನಾವು ತೆಗೆದುಕೊಂಡಿದ್ವಿ. ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣದ ಮೇಲೆ ನಮಗ 3 ಅಂಕದ ಒಂದು ಪ್ರಶ್ನೆ ನೇರವಾಗಿ ಬರುತ್ತೆ. ಅಲ್ಲಿ ಒಟ್ಟು ಪ್ರಶ್ನೆ 1 ಇರುತ್ತೆ. ಅಲ್ಲಿ 3 ಅಂಕವನ್ನು ನಾವು ಸುಲಭವಾಗಿ ತೆಗೆದುಕೊಳ್ಳುವಂಥದ್ದು. ಅಲ್ಲಿ ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥದ್ದು ಅತ್ಯಂತ ಸುಲಭವಾಗಿ ಕೇಳುವಂತಹ ಪ್ರಶ್ನೆ ಇರುವುದರಿಂದ ನಾವು ಅತ್ಯಂತ ಸುಲಭವಾಗಿ ಅದನ್ನ ಏನ್ ಮಾಡಬಹುದು ಅಂಕವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಸಂಖ್ಯಾಶಾಸ್ತ್ರ ಇಲ್ಲಿ 1 ಅಂಕದ ಒಂದು ಪ್ರಶ್ನೆ 3 ಅಂಕದ ಒಂದು ಪ್ರಶ್ನೆ ಒಟ್ಟು 2 ಪ್ರಶ್ನೆಗಳನ್ನ ನಾವಿಲ್ಲಿ ಕೇಳುವಂಥದ್ದು. ನಾವು ಸರಾಸರಿಯನ್ನ ಕಂಡುಹಿಡಿಯುವ ಮೂಲಕ ನಾವು ಅತ್ಯಂತ ಸುಲಭವಾಗಿ ನಾವಿಲ್ಲಿ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ತದಾದ ನಂತರ ಸಂಭವನೀಯತೆ ಅತ್ಯಂತ ಸುಲಭವಾದ ಪಾಠ, ಅತ್ಯಂತ ಸುಲಭವಾಗಿರುವಂತಹ ಘಟಕ ಮತ್ತು ಅಷ್ಟೇ ವೇಗವಾಗಿ ಅಂಕವನ್ನು ಕಳೆದುಕೊಳ್ಳುವಂತ ಸಾಧ್ಯತೆ ಇರುವಂತಹ ಘಟಕ ಯಾವುದು ಅಂತಂದ್ರೆ ಸಂಭವನೀಯತೆ. ಕಾರಣ ಅನೇಕ ವಿದ್ಯಾರ್ಥಿಗಳನ್ನ ನಾವು ನೋಡಿದಾಗ ಅನೇಕ ವಿದ್ಯಾರ್ಥಿಗಳು ಅವರು ಪ್ರತಿಶತ 100ಕ್ಕೆ 80-90ರಷ್ಟು ಅಂಕವನ್ನ ಅಂದ್ರೆ 80ಕ್ಕೆ 78 ಅಂಕಗಳನ್ನು ತೆಗೆದುಕೊಂಡಿರ್ತಾರೆ. 2 ಅಂಕದಲ್ಲಿ ಏನಾದ್ರೂ ಸಮಸ್ಯೆನ ಮಾಡಿರ್ತಾರೆ. ಅದು ಏನು ಅಂತಂದ್ರೆ ಈ ಒಂದು ಸಂಭವನೀಯತೆ. ಕೇಳಿರುವಂತ ಪ್ರಶ್ನೆಯನ್ನ ಸರಿಯಾಗಿ ಮನನ ಮಾಡಿಕೊಂಡು ಸರಿಯಾಗಿ ಆಲಿಸಿ ತದಾದ ನಂತರ ಆ ಒಂದು ಪ್ರಶ್ನೆಗಳಿಗೆ ಯಾವುದೇ ಗೊಂದಲವಿಲ್ಲದೆ ಉತ್ತರಿಸಿದ್ರೆ ಅತ್ಯಂತ ಸುಲಭವಾಗಿ ಇಲ್ಲಿ 1 ಅಂಕದ ಒಂದು ಮತ್ತು 3 ಅಂಕದ ಒಂದು ಪ್ರಶ್ನೆಯನ್ನ ಬರೆಯುವಂಥದ್ದು. ಒಟ್ಟು ಇಲ್ಲಿ 2 ಪ್ರಶ್ನೆಗಳನ್ನ ಕೇಳ್ತಾನ 4 ಅಂಕ. ಒಟ್ಟಾರೆಗೆ ಈ ಒಂದು 14 ಪಾಠಗಳಿಂದ 14 ಘಟಕಗಳಿಂದ ಒಟ್ಟು ನಾವು 1 ಅಂಕದ 16 ಪ್ರಶ್ನೆಗಳು, 2 ಅಂಕದ 8 ಪ್ರಶ್ನೆಗಳು, 3 ಅಂಕದ 9 ಪ್ರಶ್ನೆಗಳು, 4 ಅಂಕದ 4 ಪ್ರಶ್ನೆಗಳು, 5 ಅಂಕದ 1 ಪ್ರಶ್ನೆಗಳನ್ನ ನಾವು ತೆಗೆದುಕೊಳ್ಳುವಂಥದ್ದಾದ್ರೆ ಇಲ್ಲಿ ನಮಗ 16 1 ಅಂಕದ 8 ಪ್ರಶ್ನೆಗಳು ನಿಮ್ಗೆ ಏನಿರ್ತಾವ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಿರ್ತಾವು. ಇನ್ನು 8 ಪ್ರಶ್ನೆಗಳು ಉತ್ತರಿಸುವಂತವು ಇರ್ತಾವು. ಅವುಗಳನ್ನ ಸೂತ್ರ ಬರೆಯುವಂಥದ್ದು ಅಥವಾ 1 ಅಂಕದ ಪ್ರಶ್ನೆಗಳಿಗೆ ಕೇಳಿರುವಂತಹ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಒಟ್ಟು 16 ಅಂಕಗಳು. ಇನ್ನು 8 ಅಂಕ ಅಂದ್ರೆ 2 ಅಂಕದ 8 ಪ್ರಶ್ನೆಗಳು ಅಂದ್ರೆ 16 ಮಾರ್ಕ್ಸ್ಗಳನ್ನ ನಾವು ಇಲ್ಲಿ ಪಡೆದುಕೊಳ್ಳುವಂಥದ್ದು. ಅದೇ ರೀತಿ 3 ಅಂಕದ 9 ಪ್ರಶ್ನೆಗಳನ್ನ ಕೇಳ್ತಾನ ಅದು 9 27 ಆಗುತ್ತೆ. ತದಾದ ನಂತರ 4 ಅಂಕದ 4 ಪ್ರಶ್ನೆಗಳು 16 ಅಂಕ ಇಲ್ಲಿ ಇರುತ್ತೆ. ಇನ್ನು 5 ಅಂಕದ ಒಂದು ಪ್ರಶ್ನೆ ಒಟ್ಟಾರೆಯಾಗಿ ನಿಮಗ ಈ ಒಂದು 38 ಪ್ರಶ್ನೆಗಳಿಗೆ ಅನುಗುಣವಾಗಿ 80 ಅಂಕಗಳನ್ನ ನಿಗದಿಪಡಿಸಿರ್ತಾರೆ. ಇನ್ನು 2 ಅಂಕದ ಪ್ರಶ್ನೆಗಳಿಗೆ 2 ಆಂತರಿಕ ಆಯ್ಕೆ ಪ್ರಶ್ನೆಗಳನ್ನು ಸೇರಿರ್ತಾನ. ಸೂಚನೆ ಏನ್ ಮಾಡ್ತಾನೆ ಅಂದ್ರೆ ಇಲ್ಲಿ 6 ಕ್ವಶನ್ಸ್ ಗಳಿರ್ತಾವೆ. 2 ಅಂಕದ ಪ್ರಶ್ನೆಗಳಿಗೆ 2 ಆಂತರಿಕ ಆಯ್ಕೆ ಪ್ರಶ್ನೆಗಳನ್ನ ಕೇಳ್ತಾನ. ನೀವು ಯಾವ್ದಾದ್ರು ಒಂದು ಪ್ರಶ್ನೆಗೆ ನೀವು ಅಲ್ಲಿ ಉತ್ತರಿಸುವಂಥದ್ದು ಅತ್ಯಂತ ಸುಲಭವಾಗಿರುವಂತಹ ಪ್ರಶ್ನೆಯನ್ನ ಆಯ್ಕೆ ಮಾಡಿಕೊಂಡು ನೀವು ಉತ್ತರಿಸುವಂತದ್ದು ಇರುತ್ತೆ, ಅವಕಾಶ ಇರುತ್ತೆ. ಇನ್ನು 3 ಅಂಕದ ಪ್ರಶ್ನೆಗಳಿಗೆ 4 ಆಂತರಿಕ ಆಯ್ಕೆ ಪ್ರಶ್ನೆಗಳನ್ನ ಕೇಳ್ತಾನೆ.
ತದಾದ ನಂತರ 4 ಅಂಕದ ಪ್ರಶ್ನೆಗಳಿಗೆ 2 ಆಂತರಿಕ ಆಯ್ಕೆ ಪ್ರಶ್ನೆಗಳು ಒಟ್ಟು ಮತ್ತು 5 ಅಂಕದ ಪ್ರಶ್ನೆಗೆ 1 ಆಂತರಿಕ ಆಯ್ಕೆ ಪ್ರಶ್ನೆಯನ್ನು ಕೂಡ ನೀಡಲಾಗಿರುತ್ತೆ. ಹಾಗಾಗಿ ನೀವು ಅತ್ಯಂತ ಸುಲಭವಾಗಿ ನಾವು ಇಲ್ಲಿ ಅಂಕಗಳನ್ನು ತೆಗೆದುಕೊಳ್ಳುವಂಥದ್ದು. ವಿದ್ಯಾರ್ಥಿಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ, ಈಗಾಗಲೇ ನಾವು ಡಿಸೆಂಬರ್ ತಿಂಗಳಲ್ಲಿ ಇರೋದ್ರಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಈಗಾಗಲೇ ಬಹುತೇಕ ನಿಮ್ಮ ಎಲ್ಲ ತರಗತಿ ಒಳಗೆ ಈಗಾಗಲೇ ನಿಮ್ಮ ಸಿಲೆಬಸ್ ಮುಕ್ತಾಯದ ಹಂತದಲ್ಲಿರುತ್ತೆ. ಹಾಗಾಗಿ ನೀವು ಇಲ್ಲಿ ಒಂದು ನೆನಪಿಟ್ಕೊಳ್ಳುವಂಥದ್ದು ಏನು ಅಂತಂದ್ರೆ, ನೀವು ನೇರವಾಗಿ ಗಣಿತ ಅಂದ್ರೆ ಕಬ್ಬಿನ ಕಡಲೆ ಅಲ್ಲ, ಇದನ್ನ ಸಹಜವಾಗಿ ಎಲ್ಲರೂ ಹೇಳ್ತಾರೆ. ಆದ್ರೂ ಕೂಡ ನಾವು ಇಲ್ಲಿ ಮತ್ತೊಮ್ಮೆ ಅದನ್ನ ಮನನ ಮಾಡೋಣ. ಗಣಿತದಲ್ಲಿ ಸುಲಭವಾಗಿ ತೆಗೆದುಕೊಳ್ಳುವಂಥದ್ದು ಮೊದಲು ನಾವು ಏನಿರಬೇಕು ಅಂತಂದ್ರೆ, ಗಣಿತ ಅನ್ನುವಂಥದ್ದು ಅತ್ಯಂತ ಸುಲಭವಾದ ವಿಷಯ. ಗಣಿತ ಅನ್ನುವಂಥದ್ದು ಅತ್ಯಂತ ಸುಲಭವಾದ ವಿಷಯ. ಹಾಗಾಗಿ ನಾವು ಅದನ್ನ ಅಂಕವನ್ನ ಅತ್ಯಂತ ಸುಲಭವಾಗಿ ತೆಗೆದುಕೊಳ್ಳಬಹುದು. ಹಾಗೆ ಅದನ್ನ ನಾವು ಮೊದಲು ಏನಂತಂದ್ರೆ, ಗಣಿತ ವಿಷಯವನ್ನ ನಾನು ತರಗತಿಯಲ್ಲಿ ಅಥವಾ ಶಾಲೆಯಲ್ಲಿ ನಾನು ಪಾಸ್ ಆಗ್ತೀನಿ ಅನ್ನುವಂಥದ್ದು. ಗಣಿತ ಅತ್ಯಂತ ಸುಲಭ ವಿಷಯ. ಗಣಿತ ವಿಷಯವನ್ನ ತಾವು ಅತ್ಯಂತ ಪ್ರೀತಿಯಿಂದ ಅದನ್ನ ಅಧ್ಯಯನ ಮಾಡಿ, ಯಾವುದೇ ಗೊಂದಲಕ್ಕೀಡಾಗದೆ, ಅದು ಬಹಳಷ್ಟು ಕಠಿಣವಾದ ವಿಷಯ, ಅದನ್ನು ನಮ್ಮ ಕೈಲಿ ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಅಥವಾ ಅದನ್ನು ಬಿಡ್ಸೋಕ್ಕಾಗಲ್ಲ, ನಾನು ಬಹಳ ಡಲ್ ಇದ್ದೀನಿ ಅನ್ನುವಂಥ ಒಂದು ದೃಢ ಸಂಕಲ್ಪ ಏನ್ ಮಾಡಿದರೆ ಅದರಿಂದ ಹೊರಗೆ ಬಂದ್ರೆ ನೀವು ಸುಲಭವಾಗಿ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ, ಗಣಿತದೊಳಗೆ ನೀವು ಸುಲಭವಾದಂತ ಅಂಕವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಈಗ ಇಷ್ಟು ಈ ವರ್ಷ 25 ಮತ್ತು 26ನೇ ಸಾಲಿನ ವಾರ್ಷಿಕ ಪ್ರಶ್ನೆ ಪತ್ರಿಕೆಯ ಒಂದು ಮಾದರಿಯನ್ನ ಈಗಾಗಲೇ ನಮ್ಮ ಬೋರ್ಡ್ನವರು ಬಿಡುಗಡೆ ಮಾಡಿದರೆ, ಅದರ ಪ್ರಕಾರ ನಾವು ಇಲ್ಲಿ ಹಂತ ಹಂತವಾಗಿ ಪ್ರತಿಯೊಂದು ಪಾಠದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವು, ಅತ್ಯಂತ ಸುಲಭವಾಗಿ ಯಾವ ತರ ತೆಗೆದುಕೊಳ್ಳುವಂಥದ್ದು ಅನ್ನೋದನ್ನು ನಾವು ಪ್ರತಿದಿನ ನೋಡ್ತಾ ಹೋಗೋಣ. ಇಲ್ಲಿ ನಾವು ಈಗ ನೆಕ್ಸ್ಟ್ ನಾವಿಲ್ಲಿ ನೋಡೋದಾದ್ರೆ, ಇಲ್ಲಿ SSLC ಕರ್ನಾಟಕ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆ 2025 ಮತ್ತು 26ನೇ ಸಾಲಿನ ಭಾಗವನ್ನು ಕನ್ನಡ ಮಾಧ್ಯಮದೊಳಗೆ ವಾಸ್ತವ ಸಂಖ್ಯೆಗಳು, ಈಗಾಗಲೇ ಹೇಳಿದಂತೆ 1 ಅಂಕದ 1 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ ಮತ್ತು 3 ಅಂಕದ 1 ಪ್ರಶ್ನೆ ಬರುವಂತ ಸಾಧ್ಯತೆ, ಅಥವಾ 2 ಅಂಕದ 2 ಪ್ರಶ್ನೆಗಳು, 1 ಅಂಕದ 1 ಪ್ರಶ್ನೆ ಮತ್ತು 1 ಅಂಕದ 2 ಪ್ರಶ್ನೆಗಳು ಬರುವ ಸಾಧ್ಯತೆ, ಅಥವಾ 2 ಅಂಕದ 2 ಪ್ರಶ್ನೆ, ಒಟ್ಟು 5 ಅಂಕಗಳನ್ನ ಈ ಒಂದು ನಿರ್ದಿಷ್ಟ ಘಟಕದ ಮೇಲೆ ನಾವು ಇಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಇಲ್ಲಿ ಮೊದಲನೇದಾಗಿ ನಾವಿಲ್ಲಿ ನೋಡಬಹುದು, ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಯಾವ ತರ ಕೇಳ್ತಾ ಇದ್ದಾನ ಅಂತಂದ್ರೆ, ನಮಗೆ 3 ಮತ್ತು 5ರ ಕೇಳ್ತಾನ. ಹಾಗಾಗಿ ಕೊಟ್ಟಿರುವಂತದ್ದು 3 ಮತ್ತು 5 ಕೊಡ್ತಾ ಇದ್ದಾನೆ. ಇವುಗಳನ್ನ ಮಧ್ಯದೊಳಗೆ ನಾವೇನ್ ಮಾಡ್ಬೇಕಂತಂದ್ರೆ ಅವನ್ನ ಕಂಡು ಹಿಡಿಬೇಕು. ತದ ನಂತರ ಇದರ ಎಷ್ಟಾಗುತ್ತೆ ಅನ್ನುವಂಥದ್ದನ್ನ ನಾವು ನೋಡುವಂಥದ್ದು. ಇಲ್ಲಿ ನೋಡ್ರಿ, √5 ಒಂದು ಅಭಾಗಲಬ್ಧ ಸಂಖ್ಯೆ, √5 ಕೊಡ್ತಾ ಇದ್ದಾನೆ, ಒಂದು ಅಭಾಗಲಬ್ಧ ಸಂಖ್ಯೆ, ಅದು 2 ಅಂಕದ ಪ್ರಶ್ನೆ ಬರುತ್ತೆ. ತದನಂತರ 2 ಸಂಖ್ಯೆಗಳ ಮತ್ತು ಲಸಗಳ ಗುಣಲಬ್ಧ 2016 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆ 42 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿರಿ. ಆ 2 ಸಂಖ್ಯೆಗಳ ಮೊತ್ತವನ್ನ ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯಿರಿ ಅನ್ನುವಂಥ ಮಾಹಿತಿಯನ್ನ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಅನ್ನುವಂಥದ್ದು. ಇಷ್ಟು ನಾವು ಇನ್ನು ಮುಂದಿನ ತರಗತಿ ಒಳಗೆ ನಾವು ಪ್ರತಿಯೊಂದನ್ನ ತೆಗೆದುಕೊಂತ ಹೋಗೋಣ. ಪ್ರತಿಯೊಂದನ್ನ ನಾವು ಯಾವ ರೀತಿ ಹಂತ ಹಂತವಾಗಿ ಬಿಡಿಸ್ತಾ ಹೋಗೋಣ. ಇಲ್ಲಿ ಬಹುಪದೋಕ್ತಿಗಳಿಗೆ ಸಂಬಂಧಿಸಿದಂತೆ ಹೀಗೆ ನಮಗೆ ಮಾದರಿ ಪ್ರಶ್ನೆಗಳನ್ನ ನಾವು ಘಟಕವಾರು ವಿಭಜನೆಯನ್ನ ಮಾಡಿದಾಗ ಅತ್ಯಂತ ಸುಲಭವಾಗಿ ನಾವು ಮನನ ಮಾಡಿಕೊಳ್ಳುವಂತ ಸಾಧ್ಯತೆ ಇರೋದ್ರಿಂದ ಅದನ್ನ ಘಟಕವಾರು ನಾವು ತೆಗೆದುಕೊಂಡು ನಾವು ತರಗತಿಯನ್ನ ನಾಳೆ ದಿನ ಪ್ರಾರಂಭಿಸೋಣ ಅಂತ ಹೇಳಿ ಇಲ್ಲಿಗೆ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸರ್ ಭಾಳ ಸರ್ಕಲ್